ಹಲೋ ಎವ್ರಿವನ್, ನಾನು ಸರಿತಾ NCG ಅಕಾಡೆಮಿಯಿಂದ. ಇವತ್ತಿನ ಒಂದು ಸೆಷನಲ್ಲಿ ಸೋಷಿಯಾಲಜಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಸಮಾಜಶಾಸ್ತ್ರ ನಿಮ್ಮ ಮೇನ್ ಟಾಪಿಕ್. ನೋಡಿ, ಪಾಲಿಟಿ ಆಗಲಿ ಅಥವಾ ಜಾಗ್ರಫಿ ಆಗಲಿ, ಹಿಸ್ಟ್ರಿ ಇವೆಲ್ಲ ಓವರ್ಲ್ಯಾಪ್ ಆಗುತ್ತೆ ಯಾವುದ್ರ ಜೊತೆ, ಪ್ರಿಲಿಮ್ಸ್ ಜೊತೆ. ಆದರೆ ಸೋಷಿಯಾಲಜಿ ಪ್ಯೂರ್ಲಿ ಫಾರ್ ಮೇನ್ಸ್. ಓಕೆ, ಸೊ ಟೋಟಲಿ ನಿಮಗೆ 7 ಯೂನಿಟ್ಸ್ ಇದೆ, 7 ಘಟಕಗಳಿದೆ ನಿಮ್ಮ ಸಿಲೆಬಸಲ್ಲಿ. ಸೊ 7 ಯೂನಿಟ್ಸ್ ಇದೆ. ಪ್ರತಿ ವರ್ಷನೂ 6 to 7 ಕ್ವಶನ್ಸ್ ಬರುತ್ತೆ. ಒಂದು ವರ್ಷ ಮಾತ್ರ 6 ಕ್ವಶನ್ಸ್ ಕೊಟ್ಟಿದ್ರು. ಸೊ ಇನ್ನು ಉಳಿದ 2 ವರ್ಷ 7 ಕ್ವಶನ್ಸ್ ಈ ಸೋಷಿಯಾಲಜಿ ಟಾಪಿಕಲ್ಲಿ ಬರುತ್ತೆ. ಸೊ ಮೋರ್ ಓವರ್ ನೀವು ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಫಸ್ಟ್ ಯೂನಿಟ್ ನೋಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಡೈನಮಿಕ್. ಅಂದರೆ ಕರೆಂಟ್ ಅಫೇರ್ಸಲ್ಲಿ ಇದು ನ್ಯೂಸ್ ಪೇಪರಲ್ಲಿ ಆಗಾಗ ಬರ್ತಾ ಇರುತ್ತೆ. ಮಹಾಜನ ಆಯೋಗ ಬರ್ತದೆ. ಸೊ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ರಿಪೋರ್ಟ್, ಈಗ ಭಕ್ತ ವತ್ಸಲ ಕಮಿಟಿ, ಜಯಪ್ರಕಾಶ್ ಹೆಗ್ಡೆ, ಸೊ ಇವರೀಗ ಹಿಂದುಳಿದ ವರ್ಗಗಳ ಆಯೋಗದ ಒಂದು ನೇತೃತ್ವ ಏನು ವಹಿಸಿದ್ರು. ಸೊ ಮತ್ತೆ ಕಾಂತರಾಜ್ ಅರಸ್, ಸೊ ಕಾಂತರಾಜ್ ಅವರ ಒಂದು ವರದಿ ಕೂಡ ಬಿಡುಗಡೆ ಆಯಿತು. ಏನಪ್ಪಾ ಅಂತಂದ್ರೆ ಜಾತಿ ಗಣತಿ ಮಾಡಬೇಕು ಅಂತ. ಜಾತಿ ಗಣತಿ ಮಾಡಿ ಅದನ್ನು ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಟು ರಿಲೀಸ್ ಅ ರಿಪೋರ್ಟ್. ಸೊ ಅದರ ಇಂಪ್ಯಾಕ್ಟ್ ಏನು? ರಿಸರ್ವೇಷನ್ ಬಂದು ಇಟ್ಸ್ ಎ ಬರ್ನಿಂಗ್ ಇಶ್ಯೂ. ಓಕೆ, ಇದು ಸತತವಾಗಿ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಮೀಸಲಾತಿ. ಸೊ ಈ ಮೀಸಲಾತಿಗೆ ಸಂಬಂಧಿಸಿದ ಹಾಗೆ ಆಗಾಗ ನ್ಯೂಸು ನೀವು ನೋಡ್ತಾನೆ ಇರ್ತೀರ. ಅದಕ್ಕೆ ಕ್ವಶನ್ ಯಾವ ರೀತಿ ಬರುತ್ತೆ? ಮೀಸಲಾತಿ ಒಳ್ಳೇದೋ ಅಥವಾ ಅದು ಈ ಒಂದು ಸುಸಂದರ್ಭದಲ್ಲಿ ಅಥವಾ ಈ ಒಂದು ಸಮಕಾಲೀನ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕೊಡಬೇಕೋ ಬೇಡವೋ? ಇದು ಸಾಮಾಜಿಕ ನ್ಯಾಯವನ್ನು ಒದಗಿಸುತ್ತಾ ಅಥವಾ ಇದರ ದುರ್ವಿನಿಯೋಗ ಆಗ್ತಿದೆಯಾ? ಇದೆಲ್ಲದೂ ಕೂಡ ನೀವು ವೈಟ್ ಅಂಡ್ ಬ್ಲ್ಯಾಕ್ ಅಲ್ಲಿ ಬರೆಯೋಕ್ಕಾಗಲ್ಲ. ನ್ಯೂಟ್ರಲ್ ಆಗಿ, ಸೊ ಸೌಮ್ಯ ಭಾಷೆಯಲ್ಲಿ, ತಟಸ್ಥ ಒಂದು ಭಾಷೆಯಲ್ಲಿ ಬರಿಬೇಕಾಗತ್ತೆ. ಓಕೆ, ಸೊ ಈ ಇದು ನೋಡಿ, ಕಂಪ್ಲೀಟ್ ದಿಸ್ ಯೂನಿಟ್ ಈಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಮಹಾಜನ ಆಯೋಗ ಅವಾಗ ನ್ಯೂಸಲ್ಲಿ ಇರುತ್ತೆ. ಮತ್ತೆ ಗೋಕಾಕ್, ಈಗ ಕನ್ನಡ ನೋಡಿ, 60% ನಾಮಫಲಕಗಳ ಮೇಲೆ, ಫ್ಲೆಕ್ಸ್ ಬೋರ್ಡ್ಸ್ ಮೇಲೆ ಎಲ್ಲ 60% ಕಡ್ಡಾಯವಾಗಿ ಕನ್ನಡದಲ್ಲಿ ನಮೂದಾಗಿರ್ಬೇಕು ಅಂತ. ಓಕೆ, ಇವೆಲ್ಲ ಇಶ್ಯೂಸು. ಆಮೇಲೆ ಕರ್ನಾಟಕ ಸಂಭ್ರಮ ಬೇರೆ ಅಲ್ವಾ, 50 ವರ್ಷ ಆಗಿದೆ. ಸೊ ನಮ್ಮ ಭಾಷೆ, ನಮ್ಮ ಸೊಗಡು, ನಮ್ಮ ಒಂದು ನೆಲ, ಜಲ, ಸೊ ಇದರ ಒಂದು ಸಂರಕ್ಷಣೆ ಹೇಗೆ ಮಾಡ್ತೀರಾ? ಓಕೆ, ಇದು ಎಸ್ಸೆ ಟಾಪಿಕ್ಕು ಆಗ್ಬೋದು. ಓಕೆ, ಸೊ ಅಷ್ಟೇ ಅಲ್ಲ, ಈ ಒಂದು ಡಿಸ್ಪ್ಯೂಟ್ಸ್, ಸೊ ಜಲ ವಿವಾದಗಳು. ಓಕೆ, ಸೊ ಜಲ ವಿವಾದಗಳು ಎವರ್ಗ್ರೀನ್ ಟಾಪಿಕ್ ಅಂತಾನೆ ಹೇಳ್ಬೋದು. ಕಾವೇರಿ ಜಲ ವಿವಾದ, ಕೃಷ್ಣ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಕೃಷ್ಣ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಇವುಗಳ ನಡುವೆ ಹೆಚ್ಚಿನ ಒಂದು ವಿವಾದ ಇದೆ. ಬಟ್ ಸಮ್ ವಾಟ್, ಸೊ ಬ್ರಿಜೇಶ್ ಕುಮಾರ್ ಕಮಿಟಿ ರಿಪೋರ್ಟ್ ಬಂದ ಮೇಲೆ ಸ್ವಲ್ಪ ವಿವಾದಕ್ಕೆ ನಾವು ಪರದೆ ಹಿಡಿದಿದ್ದೀವಿ. ನೆಕ್ಸ್ಟು ರೀಜನಲ್ ಇಂಬ್ಯಾಲೆನ್ಸ್, ವೆರಿ ಇಂಪಾರ್ಟೆಂಟ್. ಪ್ರಾದೇಶಿಕ ಸಮತೋಲನ, ನಂಜುಂಡಪ್ಪ ಕಮಿಟಿ ರಿಪೋರ್ಟು. ಸೊ ನಮಗೆ 2000 ಅಲ್ಲಿ ಸೆಟಪ್ ಮಾಡಿದ್ದು ನಂಜುಂಡಪ್ಪ ಹೈ ಲೆವೆಲ್ ಕಮಿಟಿ ಫಾರ್ ದಿಸ್ ರಿಡ್ರೆಸಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್ ಅಂತ. ಅವತ್ತಿಂದ ಇವತ್ತಿನವರೆಗೂ ಹೈದ್ರಾಬಾದ್ ಕರ್ನಾಟಕ ಹಿಂದುಳಿದೇ ಇದೆ. ಓಕೆ, ಸೊ ಈ ಅಸಮತೋಲನ ಮುಂದುವರಿತಾನೇ ಇದೆ. ಅದಕ್ಕೋಸ್ಕರ ಈಗ ಈ ಒಂದು ನಂಜುಂಡಪ್ಪ ಕಮಿಟಿ ಅದಕ್ಕೆ ಸಬ್ಸ್ಟ್ಯೂಟ್ ಆಗಿ, ಓಕೆ, ಸೊ ಪರ್ಯಾಯ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ. ನೀತಿ ಆಯೋಗ್ ಅನುಸಾರವಾಗಿ ಬೇರೆ ಒಂದು ಕ್ರೈಟೀರಿಯಾ ಇಟ್ಕೊಂಡು, ಓಕೆ, ಸೊ ಈ ಒಂದು ಹೈದ್ರಾಬಾದ್ ಕರ್ನಾಟಕ ರೀಜನನ್ನು ಡೆವಲಪ್ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆ, HDI ಕೇಳಿದ್ರಲ್ಲ, UNDPದು HDI ಎಲ್ಲ ಪ್ಯಾರಾಮೀಟರ್ಸ್ ಏನಿದೆ, ಮಾನದಂಡಗಳೇನಿದೆ, ಅದ್ರ ಪ್ರಕಾರವಾಗಿ ಈ ಒಂದು ಹೈದ್ರಾಬಾದ್ ಕರ್ನಾಟಕ ರೀಜನನ್ನು ಡೆವಲಪ್ ಮಾಡಬೇಕು ಅಂತ. ಸೊ ಅದಕ್ಕೆ ಇವಾಗ ಅಜಯ್ ಸಿಂಗ್ದು ಅಂದರೆ ಹೈದ್ರಾಬಾದ್ ಕರ್ನಾಟಕ ಬೋರ್ಡ್ಗೆ ಅಜಯ್ ಸಿಂಗ್ ಈಗ ಚೇರ್ಪರ್ಸನ್ ಆಗಿದ್ದಾರೆ. ಮತ್ತು ಗೋವಿಂದ್ ರಾವ್ ಸಮಿತಿ ಅಂತ ಮಾಡಿದ್ದಾರೆ. ಏನಕ್ಕೆ ಅಂದರೆ ಟು ರಿವ್ಯೂ ನಂಜುಂಡಪ್ಪ ಕಮಿಟಿ ರಿಪೋರ್ಟ್. ಸೊ ಅಷ್ಟೇ ಅಲ್ಲ, ಮೊನ್ನೆ KKRDB, ಸೊ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್, ಸೊ ಅದು ಸುಮಾರು ಹೊಸ ಇನಿಷಿಯೇಟಿವ್ಸ್ ತಗೊಂಡ್ಬಂದ್ರಲ್ಲ ಚೀಫ್ ಮಿನಿಸ್ಟರು. ಓಕೆ, ಸೊ ಅಲ್ಲಿ ನಾಗಾವಿ ಅನ್ನುವಂತಹ ವಿಶ್ವವಿದ್ಯಾಲಯನ ಡೆವಲಪ್ ಮಾಡಬೇಕು. ಸೊ ಮತ್ತೆ ಪ್ರವಾಸೋದ್ಯಮ ಹೆಚ್ಚಿಸಬೇಕು, ಮತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ಸನ್ನು, ಓಕೆ, ಸೊ ಅವುಗಳನ್ನ ಹೊಸದಾಗಿ ರಚನೆ ಮಾಡಬೇಕು. ಮತ್ತೆ ಬೀದರ್, ರಾಯಚೂರಿಗೆ, ಸೊ ಈ ಥರ ಹೊಸ ಇನಿಷಿಯೇಟಿವ್ಸ್ ತಂದಿದ್ದಾರೆ. ಡೆಫಿನೆಟ್ಲಿ ವಿಲ್ ಗೆಟ್ ಎ ಕ್ವಶನ್ ಆನ್ ದಿಸ್ ಹೈದ್ರಾಬಾದ್ ಕರ್ನಾಟಕ ರೀಜನ್. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ ಒಂದು ಪ್ರಾವಿಷನ್ ಇದೆ 371J ಅಲ್ಲಿ. ಸೊ ಅಷ್ಟೇ ಅಲ್ಲ, ಹೈದ್ರಾಬಾದ್ 11,000 ಕೋಟಿಯಷ್ಟು ಅನುದಾನ ಕೂಡ ಮೀಸಲಾಗಿಟ್ಟಿದ್ದಾರೆ. ಸ್ಟಿಲ್ ದ ಡೆವಲಪ್ಮೆಂಟ್ ಹ್ಯಾಸ್ ಬಿಕಮ್ ನೈಟ್ ಮೇರ್. ಓಕೆ, ಸೊ ಅದಕ್ಕೋಸ್ಕರ ಇನ್ನು ಇದನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸ್ಬೇಕಂದ್ರೆ ಏನು ಮಾಡ್ಬೋದು? ವಾಟ್ ಮೆಷರ್ಸ್ ಟು ಬಿ ಟೇಕನ್ ಟು ಡೆವಲಪ್ ದಿಸ್ ಹೈದ್ರಾಬಾದ್ ಕರ್ನಾಟಕ ರೀಜನ್ ಕಾಂಪ್ರಹೆನ್ಸಿವ್ಲಿ? ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ.
ಸೊ ಇದನ್ನ ಕ್ವಶನ್ ಕೂಡ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. 11,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಬಟ್ ಈ ಅನುದಾನ ಅದೇ ರಾಜೀವ್ ಗಾಂಧಿ ಹೇಳಿದ್ರಲ್ಲ, ₹1 ಮೀಸಲಾಗಿಟ್ರೆ ಅದು ಬರೀ ಬಡವನಿಗೆ ಸಿಗೋದು ಅಥವಾ ಫಲಾನುಭವಿಗೆ ಸಿಗೋದು 15 ಪೈಸೆ ಅಂತ. ಈ ತರ ಹರಿದು ಹೋಗದೆ ಅದನ್ನ ದಕ್ಷವಾಗಿ ಸದ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಡೆವಲಪ್ಮೆಂಟ್ ಸಾಧ್ಯ ಆಗೋದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಇದರಲ್ಲಿ ರೈತರ ಚಳುವಳಿಗಳು ಅಂದ್ರೆ ಈ ನ್ಯೂಸ್ ಅಲ್ಲಿ ಇಲ್ಲದೆ ಇರೋದು ಕೆಲವೊಂದಿದೆ. ಯಾವುದು ರೈತ ಚಳುವಳಿ, ಇತ್ತೀಚೆಗೇನು ಈ ಒಂದು ಫಾರ್ಮರ್ಸ್ ಮೂವ್ಮೆಂಟ್ ಏನಂತ ಆಗ್ತಾ ಇಲ್ಲ. ಓಕೆ, ಸೊ ಅಷ್ಟಾದ್ಮೇಲೆ ಈ ಒಂದು ಭಾಷಾ ವಿವಾದ ಅಂತಂದ್ರೆ ಹೇಳಿದ್ರೆ ನಾನು ಹೇಳಿದಲ್ಲ, ಫ್ಲೆಕ್ಸ್ ಬೋರ್ಡ್ದು ಕರ್ನಾಟಕ ಸಂಭ್ರಮ ಮತ್ತೆ ಫ್ಲೆಕ್ಸ್ ಬೋರ್ಡ್, ಆ ನಿಟ್ಟಿನಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ಬೇಕು ನೀವು. ಯಾವ ಇಶ್ಯೂ ಈಗ ಬರ್ನಿಂಗ್ ಇಶ್ಯೂ ಆಗಿದೆ, ನ್ಯೂಸ್ ಅಲ್ಲಿ ಇದೆ. ಸೊ ಅದ್ರ ಪರವಾಗಿ ಈ ಮಹಾಜನ ಆಯೋಗ ಅಂತೂ ಇದ್ದೇ ಇರುತ್ತೆ, ಯಾವಾಗ್ಲೂ ಒಂದು ಖ್ಯಾತೆ ತೆಗಿತಾನೆ ಇರ್ತಾರೆ. ಓಕೆ, ಸೊ ಬೆಳಗಾವಿ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಅಂತ ಹೇಳ್ತಾರೆ. ಆವಾಗ ಮತ್ತೆ ಈ ಒಂದು ಚರ್ಚೆಗಳು ಮುಗಿಲಿ ಹೇಳುತ್ತೆ. ಓಕೆ, ಇಟ್ ಹ್ಯಾಸ್ ಬಿಕಮ್ ಕ್ವೈಟ್ ಕಾಮನ್ ಟಾಪಿಕ್. ಸೊ ನ್ಯೂಸ್ ಪೇಪರ್ಲಿ ಅವಾಗ ಇದನ್ನ ನೋಡ್ತಾ ಇರ್ತೀವಿ. ಅವರು ಕೂಡ ಕುತಂತ್ರಗಳು ಕೂಡ ಮಾಡ್ತಾ ಇರ್ತಾರೆ. ಯಾರು ಮಹಾರಾಷ್ಟ್ರದವರು ಏನೆಲ್ಲ ಮಾಡಿ ನಮ್ಮ ಕನ್ನಡಿಗರನ್ನ ಸೆಳ್ಕೊಂಡು ಸೊ ಅವರೆಲ್ಲ ಮರಾಠಿಗರು ಅಂತ ಅವರು ಕ್ಲೇಮ್ ಮಾಡ್ಕೊಳ್ಳೋಕೆ ಎಷ್ಟೆಲ್ಲ ಪುಸ್ಲಾಯಿಸ್ಬೇಕು ಅಷ್ಟೆಲ್ಲ ಮಾಡ್ತಿದ್ದಾರೆ. ಓಕೆ, ಸೊ ಅದು ಕೂಡ ನೋಡ್ಬೇಕು. ನೆಕ್ಸ್ಟ್ ಇದೆಲ್ಲ ದ ಫಸ್ಟ್ ಟಾಪಿಕ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ವಿತ್ ಕರೆಂಟ್ ಅಫೇರ್ಸ್. ಅಂದ್ರೆ ಅದಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕು, ಅದ್ರ ಜೊತೆಗೆ ಕರೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ನೀವು ಅಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಓಕೆ, ಯಾವುದು ತುಂಬಾ ನ್ಯೂಸ್ ಅಲ್ಲಿ ಇದೆ ಅದು ಕ್ವಶನ್ ಮೇನ್ಸ್ಗೆ ಬರುವಂತಹ ಸಂಭವನೀಯತೆ ಹೆಚ್ಚಾಗಿರುತ್ತೆ. ರೈಟ್, ನೆಕ್ಸ್ಟ್ ಬಂದು ಸೆಕೆಂಡ್ ಯೂನಿಟ್ ಏನಿದೆಯಲ್ಲ, ಇಟ್ಸ್ ಕೋರ್ ಸೋಷಿಯಾಲಜಿ. ಕೋರ್ ಸೋಷಿಯಾಲಜಿ ಅಂತಂದ್ರೆ ನೀವು BA ಓದಿರೋರು ಸೊ ಅಥವಾ MA ಓದಿರ್ತೀರಲ್ಲ, ಆ ಒಂದು ಸ್ಟೂಡೆಂಟ್ಸ್ ಏನು ಓದಿರ್ತಾರಲ್ಲ ಅದು ಕಂಪ್ಲೀಟ್ ಇದೊಂದು ಯೂನಿಟ್ ಬಿಟ್ರೆ ಕೋರ್ ಸೋಷಿಯಾಲಜಿ ಅಂತ ಯಾವುದೂ ಇಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ. ಓಕೆ, ಎಲ್ಲ ಕರೆಂಟ್ ಅಫೇರ್ಸ್ ಇದೆ, ರೂರಲ್ ಡೆವಲಪ್ಮೆಂಟ್ ಇದೆ, ಪಾಲಿಟಿ ಇದೆ. ಸೊ ಇಂಥದ್ದಿಲ್ಲ. ಹಿಸ್ಟ್ರಿ ಇದನ್ನ ಫಸ್ಟ್ ಯೂನಿಟ್ ಇದೆಯಲ್ಲ ಅದನ್ನ ಹಿಸ್ಟ್ರಿಯಲ್ಲಿ ಕೂಡ ಎಷ್ಟು ಪುಸ್ತಕಗಳಲ್ಲಿ ಕೂಡ ಇದೆ ನಿಮಗೆ. ಓಕೆ, ಸೊ ಯಾವುದು ಗೋಕಾಕ್ ಚಳವಳಿ, ಮಹಾಜನ್ ರಿಪೋರ್ಟ್, ಹಿಂದುಳಿದ ವರ್ಗಗಳ ಆಯೋಗಗಳು, ಸೊ ಇವೆಲ್ಲ ಕೂಡ ಇದೆ. ಸೊ ಹಾಗಾಗಿ ಇದೊಂಥರ ಕಲಸೋಗರ ಈ ಪೇಪರ್. ಓಕೆ, ಕಂಪ್ಲೀಟ್ಲಿ ನಿಮಗೆ ಕೋರ್ ಸೋಷಿಯಾಲಜಿ ಬುಕ್ಸ್ ಸಿಗುತ್ತೆ. ಓಕೆ, ಇದು ಇದೆಯಲ್ಲ ಥಿಯರೀಸ್ ಆಫ್ ಸೋಷಿಯಲ್ ಚೇಂಜ್, ಅದರಲ್ಲಿ ಆಸ್ವಾಲ್ಡ್ ಬರ್ತಾನೆ, ಸೊ ಕಾಮ್ಟೆ ಬರ್ತಾನೆ, ಮೋರ್ಗಾನ್ ಬರ್ತಾರೆ, ಸುಮಾರು ಈ ಒಂದು ಡರ್ಕೀಮ್, ಈ ಒಂದು ಸೋಷಿಯಾಲಜಿಸ್ಟ್ಗಳು ಬರ್ತಾರೆ. ಓಕೆ, ಸೊ ಆ ಸೋಷಿಯಾಲಜಿಸ್ಟ್ಗಳು ಒಂದೊಂದು ಥಿಯರಿ ಕೊಡ್ತಾರೆ, ಸೋಷಿಯಲ್ ಚೇಂಜ್ಗೆ ಕಾರಣ ಏನು ಅನ್ನೋಂತಹ ಒಂದು ಥಿಯರೀಸ್. ಸೊ ಅದನ್ನು ಕೊಡ್ತಾರೆ. ಓಕೆ, ಸೈಕ್ಲಿಕಲ್ ಥಿಯರಿ, ಯೂನಿಡೈರೆಕ್ಷನಲ್ ಥಿಯರಿ, ಸೊ ಈ ಥರ ಕಾನ್ಫ್ಲಿಕ್ಟ್ ಥಿಯರಿ, ಸುಮಾರು ಕಾರ್ಲ್ ಮಾರ್ಕ್ಸ್ನ ಕಾನ್ಫ್ಲಿಕ್ಟ್ ಥಿಯರಿ, ಅದೆಲ್ಲ ಕೂಡ ಥಿಯರೀಸ್ ಅಲ್ಲಿ ನಾವು ಏನು ಓದ್ತೀವಿ. ಸೋಷಿಯಲ್ ಡಿಸ್ಆರ್ಗನೈಸೇಷನ್, ಸೋಷಿಯಲ್ ಮೂಮೆಂಟ್ ಅವಾಗ ನಮ್ಮ ಕಣ್ಮುಂದೆ ಕಾಣ್ತಾನೆ ಇರುತ್ತಲ್ಲ. ಓಕೆ, ಸಾಮಾಜಿಕ ಚಳುವಳಿಗಳು, ಡೈರೆಕ್ಟ್ ಸೋಷಿಯಲ್ ಚೇಂಜ್, ನಮ್ಮ ಗೌರ್ಮೆಂಟ್ ಹೊಸ ಪಾಲಿಸೀಸ್ ತಂದು ಹೇಗೆ ಒಂದು ಏಕದಿಶಾತ್ಮಕವಾದಂತಹ ಅಥವಾ ಸಕಾರಾತ್ಮಕವಾದಂತಹ ಒಂದು ಅಭಿವೃದ್ಧಿಗಾಗಿ ಸಾಮಾಜಿಕ ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೀವಿ ಸರ್ಕಾರದ ನೇತೃತ್ವದಲ್ಲಿ, ಸರ್ಕಾರದ ಪಾಲಿಸಿಗಳ ಮೂಲಕ, ಯೋಜನೆಗಳ ಮೂಲಕ ಅನ್ನೋದು ಡೈರೆಕ್ಟೆಡ್ ಸೋಷಿಯಲ್ ಚೇಂಜ್. ಓಕೆ, ಸೋಷಿಯಲ್ ಪಾಲಿಸಿ, ಸೋಷಿಯಲ್ ಡೆವಲಪ್ಮೆಂಟ್ ಸೊ ದೇ ಆರ್ ಆಲ್ ಕೋರಲೇಟೆಡ್. ಓಕೆ, ಸೊ ಅಂತರ್ ಸಂಬಂಧ ಹೊಂದಿದೆ. ಇಟ್ಸ್ ಎ ಸೋಷಿಯಾಲಜಿ ಟಾಪಿಕ್. ಓಕೆ, ಸೊ ನೆಕ್ಸ್ಟ್ ಇದರಿಂದ ಅಂತೂ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ಯೂನಿಟ್ ಅನ್ನು ನೀವು ಇಗ್ನೋರ್ ಮಾಡೋಂಗೆ ಇಲ್ಲ. ಸೊ ದೇರ್ ವಿಲ್ ಬಿ ಎ ಕ್ವಶನ್ ಡೆಫಿನೆಟ್ಲಿ ಆನ್ ದಿಸ್ ಟಾಪಿಕ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್. ಓಕೆ, ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎದುರಿಸುವಂತಹ ಒಂದು ಸವಾಲುಗಳು. ಓಕೆ, ಸೊ ರೋಲ್ ಕಾನ್ಫ್ಲಿಕ್ಟ್. ಒಬ್ಬ ವ್ಯಕ್ತಿ ಯಾವಾಗಲೂ ಕೂಡ ಒಂದು ದ್ವಂದ್ವ ಪರಿಸ್ಥಿತಿಯನ್ನ, ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸ್ತಾ ಇರ್ತಾನೆ. ಓಕೆ, ಸೊ ಒಬ್ಬ ಹೆಂಡತಿಯಾಗಿ ಆಗಿರ್ಬೋದು, ಸೊಸೆಯಾಗಿ, ಮಗಳಾಗಿ, ಅಥವಾ ಒಬ್ಬ ಆಫೀಸರ್ ಆಗಿ, ಅಧಿಕಾರಿಯಾಗಿ, ಸೊ he or she will be facing this conflict in their lifetime. ಸೊ ಅದನ್ನ ಯಾವ ರೀತಿ ನಿವಾರಣೆ ಮಾಡೋದು, ಪ್ರಾಬ್ಲಮ್ಸ್ ಏನಿದೆ, ಸಮಸ್ಯೆಗಳೇನಿದೆ, ಸಮಸ್ಯೆ ಹೇಳ್ಬಿಟ್ಟು ಸುಮ್ಮನೆ ಆಗೋದಿಲ್ಲ. ಸೊ ಅದಕ್ಕೆ ಏನಾದ್ರೂ ಪರಿಹಾರಗಳಿದೆಯಾ, ಸರ್ಕಾರದಿಂದ ಏನಾದ್ರೂ ಯೋಜನೆಗಳಿದೆಯಾ ಪರಿಹಾರಾತ್ಮಕವಾಗಿ, ಅಥವಾ ನೀವು ನಿಮ್ಮ ಸೂಚನೆ, ನಿಮ್ಮ ಸಲಹೆಗಳೇನಾದ್ರೂ ಇದೆಯಾ, ಯಾವ ತರ ಈ ಒಂದು ರೋಲ್ ಕಾನ್ಫ್ಲಿಕ್ಟ್ ಅನ್ನ ಕಮ್ಮಿ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಯೂತ್ ಅನ್ರೆಸ್ಟ್, ಇಂಟರ್ ಜನರೇಷನಲ್ ಗ್ಯಾಪ್. ಓಕೆ, ಸೊ ನಮ್ಮ ಜನರೇಷನ್ಗೂ ಹಳೆ ಜನರೇಷನ್ ಅಥವಾ ನಮ್ಮ ಜನರೇಷನ್ ಮತ್ತೆ ಈ ಒಂದು ಹಳೆ ತಲೆಮಾರು ಎಷ್ಟೆಲ್ಲ ವ್ಯತ್ಯಾಸ, ಭಿನ್ನಾಭಿಪ್ರಾಯ ಇರುತ್ತೆ ನೋಡಿ ಪ್ರತಿದಿನ. ಸೊ ಈ ಒಂದು ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ನಮ್ಮ ಹಳೆ ತಲೆಮಾರು, ಹೊಸ ತಲೆಮಾರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅವ್ರ ಪ್ರಕಾರ ತಪ್ಪು. ದೀಪ ಹಚ್ಬಿಟ್ಟು ಓಕೆ ಹೋಮ್ ಶಾಂತಿ ಹೋಮ್ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಬಟ್ ಈ ಜನರೇಷನ್ ಕೇಳುತ್ತೆ ಅದನ್ನ. ಓಕೆ, ಎವ್ರಿ ಡೇ ವಿ ಕಮ್ ಅಕ್ರಾಸ್ ವಿತ್ ದಿಸ್ ಇಂಟರ್ ಜನರೇಷನಲ್ ಗ್ಯಾಪ್. ಓಕೆ,
ನೆಕ್ಸ್ಟ್ ಯೂತ್ ಅನ್ರೆಸ್ಟ್. ಓ ಮೈ ಗಾಡ್, ಯೂತ್ ಅನ್ರೆಸ್ಟ್ ಅಂತೂ ಸೊ ಈಗ ಏನು ಡ್ರಗ್ ಟ್ರಾಫಿಕಿಂಗ್ ಆಗಿರ್ಬೋದು, ಅಥವಾ ಈ ಒಂದು ಮಾದಕ ವ್ಯಸನಗಳಾಗಿರ್ಬೋದು, ಟೆರರಿಸಮ್, ನಕ್ಸಲಿಸಮ್, ಸೊ ಎಲ್ಲ ಒಂದು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಸಾಮಾಜಿಕ ಘಾತಕ ಚಟುವಟಿಕೆಗಳಲ್ಲಿ ನಮ್ಮ ಯುವ ಜನರು ತೊಡಕೊಂಡು ಅವರಲ್ಲಿರುವಂತಹ ಒಂದು ಬೃಹತ್ ಸಾಮರ್ಥ್ಯವನ್ನು ಹಾಳ್ಗೆಡ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ದ ಕಾಸ್ ಆಫ್ ಕನ್ಸರ್ನ್. ಯುವಕರ ಅಶಾಂತಿ ಅನ್ನೋದು ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್. ಓಕೆ, ಎಲ್ಲ ಸ್ಕೂಲುಗಳು ಕಾಲೇಜುಗಳು ತಗೊಂಡ್ರೆ ಸೊ ಅದರ ಒಂದು ನೇತಾರರು ಅಥವಾ ಅದನ್ನ ಹುಟ್ಟಾಕ್ದವ್ರು ಯಾರು ಇರ್ತಾರೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಓಕೆ, ಸೊ ಹಾಗಾಗಿ ಈಗ ವಿದ್ಯೆ ಹಿಂದೆ ವಿಕ್ರಯದ ವಸ್ತು ಆಗಿರಲಿಲ್ಲ, ಬಟ್ ಇವಾಗ ಆಗಿದೆ. ಓಕೆ, ಸೊ ದುಡ್ಡಿದ್ದವನೇ ದೊಡ್ಡಪ್ಪ ಅಂತಿದ್ರು, ವಿದ್ಯೆ ಅದ್ರಪ್ಪ ಅಂತ. ಇವಾಗ ವಿದ್ಯೆನ ನಾವು ಕೊಂಡ್ಕೋಬೇಕಂದ್ರೆ ಆ ದುಡ್ಡಿರೋ ದೊಡ್ಡಪ್ಪನೇ ಬೇಕು. ಓಕೆ, ಸೊ ಹಾಗೆ ಈ ಒಂದು ಪ್ರಸ್ತುತ ಕಾಲಮಾನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ದ ಚೇಂಜಿಂಗ್ ಸ್ಟೇಟಸ್ ಆಫ್ ವುಮೆನ್. ಸೊ ಒಂದು ಕಾಲಕ್ಕೆ ಹೆಣ್ಣನ್ನು ನಾವೇನಂತ ಹೇಳ್ತಿದ್ವಿ, ದ್ವಿತೀಯ ದರ್ಜೆಯ ಒಂದು ಪ್ರಜೆ ಅಂತ. ಓಕೆ, ಸೆಕೆಂಡ್ ಕ್ಲಾಸ್ ವುಮೆನ್ ಅಂತ. ಶಿ ಹ್ಯಾಸ್ ಟು ಗೆಟ್ ಕನ್ಸರ್ವ್ಡ್ ಇನ್ 4 ವಾಲ್ಸ್ ಆಫ್ ರೂಮ್ ಅಂತ. 4 ಗೋಡೆಯ ಕೊಠಡಿಯಲ್ಲಿ ಆಕೆ ಬಂಧಿತಳಾಗಿರ್ಬೇಕು ಅಂತ. ಆದರೆ ಈಗ ಆಡು ಮುಟ್ಟದ ಸೊಪ್ಪಿಲ್ಲ. ಸೊ ಈ ಒಂದು ಹೆಣ್ಣು ಮಗಳು ದಾಪುಗಾಲಿಡದ ಕ್ಷೇತ್ರವಿಲ್ಲ ಅನ್ನೋಂಗೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ತನ್ನ ಕದಂಬ ಬಾಹುಗಳನ್ನು ಚಾಚಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಿದ್ದಾಳೆ. ಓಕೆ, ಮನು ಬಾಕರ್ ಇತ್ತೀಚೆಗೆ ಒಲಿಂಪಿಕ್ಸ್ ಅಲ್ಲಿ ಯಾರು ಮಾಡದಿರುವಂತಹ ಸಾಧನೆನ ಆ ಹೆಣ್ಮಗಳು ಮಾಡಿದ್ಲು. ಓಕೆ, ಸೊ ಹೀಗೆ ಈ ಒಂದು ಮಹಿಳೆಯ ಸ್ಥಾನಮಾನ ಹೇಗೆ ಬದಲಾಗ್ತಾ ಇದೆ. ಓಕೆ, ಸೊ ಅದನ್ನ ತಿಳ್ಕೊಬೇಕಾಗುತ್ತೆ. ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್. ಓಕೆ, ಸೊ ದಿಸ್ ಟಾಪಿಕ್ ರಿಪೀಟ್ಸ್ ಇನ್ 3 ಸಬ್ಜೆಕ್ಟ್ಸ್. ಸೊ 3 ಸಬ್ಜೆಕ್ಟ್ಸ್ ಅಲ್ಲಿ ಇದೆ ರೀ. ಒಂದು ಸೋಷಿಯಾಲಜಿಲಿ ಇದೆ, ಇನ್ನೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಇದೆ, ಜಾಗ್ರಫಿಲಿ ಇದೆ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್. ಸೊ ರಿಪೀಟ್ ಆಗ್ತಿರುತ್ತೆ. ಬಟ್ ನೀವು ಸೋಷಿಯಾಲಜಿ ಪರ್ಸ್ಪೆಕ್ಟಿವ್ ಅಲ್ಲೇ ಹೇಳಬೇಕಾಗುತ್ತೆ. ಓಕೆ, ಅಲ್ಲಿ ಜಾಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಮತ್ತೆ ಇದು ಸ್ಯಾನ್ಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್, ಮಾಡರ್ನೈಸೇಷನ್. ನಮ್ಮ ಎಂ.ಎನ್. ಶ್ರೀನಿವಾಸ್ ಅವರದ ಒಂದು ಇದು ಏನು ಕಾನ್ಸೆಪ್ಟ್ಸು, ಸ್ಯಾನ್ಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್. ಓಕೆ, ಸೊ ನಮ್ಮ ಸೋಷಿಯಾಲಜಿಸ್ಟ್, ಇಂಡಿಯನ್ ಸೋಷಿಯಾಲಜಿಸ್ಟು. ಸೊ ಇದರ ಸ್ಯಾನ್ಸ್ಕ್ರಿಟೈಸೇಷನ್ ಅಂದರೆ ಏನು, ಇದರ ಒಂದು ಕಾರಣ, ಸ್ಯಾನ್ಸ್ಕ್ರಿಟೈಸೇಷನ್ಗೆ ಕಾರಣಗಳು, ಪರಿಣಾಮಗಳು, ಸೊ ಮತ್ತೆ ಅದರ ಪ್ರೋಸ್ ಏನು, ಕಾನ್ಸ್ ಏನು. ಓಕೆ, ಸಂಸ್ಕೃತಾನುಕರಣದಿಂದ ಆಗುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು, ಪ್ರಸ್ತುತ ಕಾಲಮಾನದಲ್ಲಿ ಸಂಸ್ಕೃತಾನುಕರಣ ಇನ್ನೂ ಅಸ್ತಿತ್ವದಲ್ಲಿ ಇದೆಯಾ. ಓಕೆ, ಸೊ ಇದನ್ನೆಲ್ಲ ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ. ಎಸ್, ಇದೆಲ್ಲ UPSC ಕ್ವಶನ್ಸ್ ನೀವು ಸ್ವಲ್ಪ ನೋಡಿದ್ರೆ ಅದೇ ಕ್ವಶನ್ಸ್ ಯಥಾವತ್ತಾಗಿ ಬರುತ್ತೆ. ಓಕೆ, ಡೈರೆಕ್ಟ್ ಕ್ವಶನ್ಸ್ ಏನಾದರೂ ಆಗಿದ್ರೆ UPSC ಕ್ವಶನ್ಸು. ಸೊ ಯಾಕಂದ್ರೆ ಸೋಷಿಯಾಲಜಿ ಅದು ಇದೆಯಲ್ಲ, ಆಪ್ಷನಲ್ ಇದೆಯಲ್ಲ, ಅದನ್ನು ತಗೊಂಡ್ರು ಕೂಡ ನೀವು ಆ ಕ್ವಶನ್ಸ್ ಬಿಡಿಸಿದ್ರೆ ಸಾಕು. ಓಕೆ, ಅಷ್ಟಕ್ಕೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಇಟ್ಸ್ ಎನಫ್ ಫಾರ್ ಯು. ಸೊ ಮಾಡರ್ನಿಸಮ್ ವರ್ಸಸ್ ಟ್ರೆಡಿಷನಲಿಸಮ್, ನಮ್ಮ ಹಳೆ ತಲೆಮಾರು, ಹೊಸ ತಲೆಮಾರು. ಸೊ ಅವರ ಒಂದು ವ್ಯವಸ್ಥೆ, ಆಚರಣೆಗಳು, ಆಚಾರ ವಿಚಾರಗಳು ಏನೆಲ್ಲ ಒಂದು ವಿಭಿನ್ನತೆಯನ್ನು ಹೊಂದಿದಾವೆ ಅಂತ. ಕರೆಂಟ್ ಸೋಷಿಯಲ್ ಇವೆಂಟ್ಸ್, ಅಗೇನ್ ದಿಸ್ ಆಲ್ ಕರೆಂಟ್ ಅಫೇರ್ಸ್. ಟೆರರಿಸಮ್, ನಕ್ಸಲಿಸಮ್, ಫಂಡಮೆಂಟಲಿಸಮ್, ಸೊ ಮೂಲಭೂತವಾದಿತನ, ಭಯೋತ್ಪಾದನೆ, ನಕ್ಸಲಿಸಮ್, ನೆಪೋಟಿಸಮ್, ಸ್ವಜನ ಪಕ್ಷಪಾತ, ಮತ್ತೆ ಭ್ರಷ್ಟಾಚಾರ, ಕಪ್ಪು ಹಣ, ಇವೆಲ್ಲ ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ. ಅಂಡ್ ಈವನ್ ದೀಸ್ ಟಾಪಿಕ್ಸ್ ಆರ್ ಹೆಲ್ಪ್ಫುಲ್ ಫಾರ್ ಪ್ರಿಪೇರಿಂಗ್ ಯುವರ್ ಎಸ್ಸೆ. ಸೊ ಪ್ರಬಂಧಕ್ಕೂ ಕೂಡ ಇವು ಬರೋ ಚಾನ್ಸಸ್ ಇರುತ್ತೆ. ಎಲಾಬ್ರೇಟಿವ್ ಆಗಿ ಪ್ರಿಪೇರ್ ಆಗಿ ಇದಕ್ಕೆ. ಓಕೆ, ನೆಕ್ಸ್ಟ್ ಗವರ್ಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, ಲೆಗಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ನೋಡಿ, ಲೆಗಿಸ್ಲೇಚರ್ ಎಷ್ಟು ವಾಸ್ಟ್ ಆಗಿ ವೇಗ ಆಗಿ ಇಲ್ಲಿ ಸಿಲೆಬಸ್ ಕೇಳಿದ್ದಾರೆ ಅಂತ. ಇದನ್ನ ಬರೀ ಲೆಗಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಓಲ್ ಪಾಲಿಟಿನೇ ಆಗೋಯ್ತಲ್ಲ, ಇನ್ನೇನು. ಓಕೆ, ಜುಡಿಷಿಯರಿ ಅಂದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಎಲ್ಲ ರಿಟ್ ಜೂರಿಸ್ಡಿಕ್ಷನ್ಸು. ಓಕೆ, ಸೊ ಮತ್ತೆ ಪಾರ್ಡನಿಂಗ್ ಪವರ್ ಎಲ್ಲನೂ ಬಂದ್ಬಿಡುತ್ತೆ ಜುಡಿಷಿಯರಿ ಅಂತಂದ್ರೆ. ಓಕೆ, ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆಕ್ಟಿವಿಸಮ್, ಓಕೆ, ಜುಡಿಷಿಯಲ್ ಓವರ್ ರೀಚ್ ಎಲ್ಲ ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ವೆರಿ ವೇಗ್ ವರ್ಡ್ಸ್. ಓಕೆ, ನೀವು ಹೆಂಗಿದ್ರು ಪಾಲಿಟಿ ಏನು ಓದಿರ್ತೀರಾ, ಸೊ ಅದ್ರ ಮೇಲೆ ಕೇಳ್ತಾನೆ. ಫಂಕ್ಷನಿಂಗ್ ಆಫ್ ಡೆಮೋಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಟ್ರೆಡಿಷನಲ್ ಸೊಸೈಟಿ. ಓಕೆ, ಈ ಒಂದು ಸಾಂಪ್ರದಾಯಿಕ ಸಮಾಜದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ. ಹಿಂದೆ ಟ್ರೆಡಿಷನಲ್ ಸೊಸೈಟಿಯಲ್ಲಿ, ಸಾಂಪ್ರದಾಯ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತ, ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತು, ಹೇಗೆ ಎಲ್ಲ ಪ್ರಜೆಗಳು ಒಕ್ಕೊರಲಿನಿಂದ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ರು, ಒಕ್ಕೊರಲಿನಿಂದ ಒಂದು ನಿರ್ಣಯವನ್ನ ತಗೋತಾ ಇದ್ರು, ಹೌ ದೇ ಯೂಸ್ ಟು ಟೇಕ್ ಡಿಸಿಷನ್ಸ್ ಯೂನಿಲ್ಯಾಟ್ರಲಿ, ಇದೆಲ್ಲದನ್ನು ಕೂಡ ಸೊ ಇದರಲ್ಲಿ ನೋಡ್ತೀವಿ ನಾವು. ಪೊಲಿಟಿಕಲ್ ಪಾರ್ಟಿ ಅಂಡ್ ದೇ ಸೋಷಿಯಲ್ ಕಂಪೋಸಿಷನ್, ರಾಜಕೀಯ ಪಕ್ಷಗಳು, ಇದೇನು ಈಸಿಯಾಗಿ ಕಂಟೆಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಡಿಸೆಂಟ್ರಲೈಸೇಷನ್ ಆಫ್ ಪವರ್.
ಓಕೆ, ಅಧಿಕಾರ ವಿಕೇಂದ್ರೀಕರಣ. ಆಸ್ ಐ ಟೋಲ್ಡ್ ಯು, ಸೊ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ತರನೇ ಇದು ಕೂಡ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿದೆ ಪಾಲಿಟಿಯಲ್ಲಿ. ಬಟ್ ಕ್ವಶನ್ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಡಿಸೆಂಟ್ರಲೈಸೇಷನ್, ಸೊ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ 100% ಕ್ವಶನ್ ಇರುತ್ತೆ. ಓಕೆ, ಸೊ ಬಲ್ವಂತರಾಯ್ ಮೆಹ್ತಾ ಕಮಿಟಿಯಿಂದ ಶುರುವಾಗೋದು ಲಾಸ್ಟ್ ನಿಮಗೆ 1993 ಸೊ ಅಮೆಂಡ್ಮೆಂಟ್ ವರೆಗೂ ಕೂಡ ನೀವು ಅದನ್ನ ನೋಡ್ಕೋಬೇಕಾಗತ್ತೆ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂಡ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಓಕೆ, ಸೊ ಅದಾದ್ಮೇಲೆ ಯೂನಿಯನ್ ಗವರ್ಮೆಂಟ್, ಇದೆಲ್ಲ ಕೂಡ ಪಾರ್ಲಿಮೆಂಟ್, ಕ್ಯಾಬಿನೆಟ್, ಜುಡಿಷಿಯಲ್ ರಿವ್ಯೂ. ಈ ಪಾಲಿಟಿ ಟಾಪಿಕ್ಸು ಸೋಷಿಯಾಲಜಿ ಕ್ಲಾಸಲ್ಲಿ ನಾನು ಇದನ್ನ ಕವರ್ ಮಾಡೋದಿಲ್ಲ. ಬಟ್ ಎಲ್ಲಿಂದ ಮಾಡ್ತೀನಿ ಅಂದರೆ, ಸೊ ಕ್ಲಾಸ್ ಅಂಡ್ ಕಾಸ್ಟ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಓಕೆ, ಪೊಲಿಟಿಕ್ಸ್ ಆಫ್ ರೀಜನಲಿಸಮ್, ಲಿಂಗ್ವಿಸಮ್, ಭಾಷಾವಾದ, ಕೋಮುವಾದ, ಪ್ರಾದೇಶಿಕವಾದ, ಸೊ ಇವುಗಳು, ಮತ್ತೆ ಸೆಕ್ಯುಲರೈಸೇಷನ್ ಪಾಲಿಸಿ, ನಮ್ಮ ಜಾತ್ಯತೀತ ನೀತಿಯಿಂದ ಏನೆಲ್ಲ ಸಮಸ್ಯೆಗಳಿದ್ದಾವೆ. ಓಕೆ, ನ್ಯಾಷನಲ್ ಇಂಟಿಗ್ರೇಷನ್ ಅಂದ್ರೆ ಏನು, ಇದೆಲ್ಲದನ್ನು ಕೂಡ ಸೊ ಐ ವಿಲ್ ಡಿಸ್ಕಸ್ ಇನ್ ದ ಕ್ಲಾಸ್. Okay, because these topics are related with the sociology. The remaining one are political you have to read in political perspective. Okay, next, so socio-economic system, ಜಾಜಮಾನಿ. ಆಲ್ರೆಡಿ ಕ್ವಶನ್ ಕೂಡ ಬಂದಿದೆ, ಜಾಜಮಾನಿ ವ್ಯವಸ್ಥೆ. ಓಕೆ, ಸೊ ಇಲ್ಲಿ ಜಾಜಮಾನ್ ಅಂತ ಇರ್ತಾನೆ, ಕಮೀನ್ ಅಂತ ಇರ್ತಾನೆ. ಫಸ್ಟ್ UP ಅಲ್ಲಿ ಸೊ ಈ ಒಂದು ಜಾಜಮಾನಿ ವ್ಯವಸ್ಥೆಯನ್ನು ಡೇವಿಡ್ ವಾರ್ನರ್ ಅನ್ನೋನು ಫಸ್ಟ್ ಸ್ಟಡಿ ಮಾಡ್ತಾನೆ. ಓಕೆ, ಸೊ ಅದಾದ ನಂತರ ಆ ಜಾಜಮಾನಿ ವ್ಯವಸ್ಥೆ ಈಗಲೂ ಕೂಡ ಪಳೆಯುಳಿಕೆ ರೂಪದಲ್ಲಿ ಇದೆಯಾ ಅಥವಾ ನಶಿಸಿ ಹೋಗಿದ್ಯಾ, ಇದನ್ನು ಕೂಡ ನಾವು ಕನ್ಕ್ಲೂಷನ್ ಅಲ್ಲಿ ಕೊಡ್ಬೇಕಾಗತ್ತೆ. ಓಕೆ, ಮಾರ್ಕೆಟ್ ಎಕಾನಮಿ ಮತ್ತೆ ಅದರ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಏನು. ಓಕೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇದರ ಪ್ರೋಸ್ ಏನು, ಕಾನ್ಸ್ ಏನು. ಓಕೆ, ನನಗೆ ನೋಡಿ, ಎಕಾನಮಿನ ಯಾಕೆ ಇಲ್ಲಿ ತಂದಿದ್ದಾರೆ ಮೇಡಮ್ ಅಂತ ನೀವು ಕೇಳೋದಾದ್ರೆ, ಹೌ ದಿಸ್ ಎಕಾನಮಿ ಹ್ಯಾವಿಂಗ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಅದನ್ನು ಹೇಳಬೇಕು. ಮಾರುಕಟ್ಟೆ ಅರ್ಥವ್ಯವಸ್ಥೆ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಆಕ್ಯುಪೇಷನಲ್ ಡೈವರ್ಸಿಫಿಕೇಶನ್, ಮೊದಲಿದ್ದು ಒಂದು ಕೃಷಿ ಮಾಡೋರು ಇದ್ರು, ಮತ್ತೆ ಕೃಷಿ ಸಲಕರಣೆಗಳನ್ನು ತಯಾರು ಮಾಡೋರು ಇದ್ರು. ಓಕೆ, ಸೊ ಅದಕ್ಕೆ ಅಸಿಸ್ಟ್ ಮಾಡೋರು. ಇವಾಗ ಎಷ್ಟು ತರೇವಾರಿ ಒಂದು ಸೊ ಈ ಕಸುಬುಗಳು, ಓಕೆ, ಉದ್ಯೋಗಗಳು ಉಟ್ಕೊಂಡಿದ್ದಾವೆ. ಈ ಒಂದು ಆಕ್ಯುಪೇಷನಲ್ ಡೈವರ್ಸಿಫಿಕೇಶನ್ ಎಷ್ಟು ಡೈವರ್ಸಿಟಿ ಇದೆ ನೋಡಿ. ಓಕೆ, ಒಂದು ಮನೆಯಲ್ಲಿ 4-5 ವೃತ್ತಿಗಳನ್ನ ಮಾಡುವಂತಹ ಜನರಿರ್ತಾರೆ. ಓಕೆ, ಸೊ ಹಾಗಾಗಿ ಈ ಒಂದು ಡೈವರ್ಸಿಫಿಕೇಶನ್ ಯಾಕೆ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಸೊ ಯಾವ ದಿಕ್ಕಲ್ಲಿ ಆಗ್ತಾ ಇದೆ, ಸೊ ಇದು ಸಮಾಜದ ಮೇಲೆ, ಅರ್ಥವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಸೊ ಅದನ್ನು ಕೂಡ ನೋಡ್ಬೇಕಾಗತ್ತೆ. ಟ್ರೇಡ್ ಯೂನಿಯನ್ಸ್. ಓಕೆ, ರೋಲ್ ಆಫ್ ಟ್ರೇಡ್ ಯೂನಿಯನ್ಸ್, ಸೊ ಈ ಒಂದು ಕಾರ್ಮಿಕ ಸಂಘಟನೆಗಳು, ಸೊ ಇವುಗಳ ಪಾತ್ರ ಏನು, ಅದರ ಪ್ರಾಮುಖ್ಯತೆ ಏನು. ಓಕೆ, ಸೊ ನಿಮ್ಮ ಒಂದು DPSP ನ ಇಲ್ಲಿ ತಗೊಂಡ್ಬರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಅಂಡ್ ಸೋಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಓಕೆ, ಸೊ ಆರ್ಥಿಕತೆ ಅಥವಾ ಆರ್ಥಿಕ ಪ್ರಗತಿ ಆದ್ರೆ ಸೊ ಇದರಿಂದ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ, ಎಕನಾಮಿಕ್ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಕಮ್ಮಿ ಮಾಡಬೇಕು. ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಏನೋ ಆಗ್ತಾ ಇದೆ, ಸೊ ಅದರಿಂದ ಆಗ್ತಿರುವಂತಹ ಒಂದು ಅವಘಡಗಳನ್ನು ಯಾವ ರೀತಿ ಸುಧಾರಿಸೋದು. ಓಕೆ, ಸೊ ಕಾನ್ಸಿಕ್ವೆನ್ಸ್ ಏನಾಗ್ತಾ ಇದೆ ಇದೆಲ್ಲದನ್ನು ಕೂಡ ನೋಡ್ತೀವಿ. ಇನ್ಇಕ್ವಾಲಿಟೀಸ್, ಎಕ್ಸ್ಪ್ಲಾಟೇಷನ್, ಗ್ಲೋಬಲೈಸೇಷನ್, ಇಂಪ್ಯಾಕ್ಟ್. ಜಾಗತೀಕರಣ ಅಂದ್ರೆ ಸ್ಟ್ರಿಂಕಿಂಗ್ ಆಫ್ ಹೋಲ್ ವರ್ಲ್ಡ್ ಇಂಟು ಎ ವಿಲೇಜ್. ಸೊ ಇಡೀ ಒಂದು ವಿಶ್ವವೇ ಒಂದು ಹಳ್ಳಿಯಾಗಿ ಕುಸಿಯೋದು. ಓಕೆ, ಹಳ್ಳಿ ಗಾತ್ರಕ್ಕೆ ಕುಸಿಯೋದಂಥದ್ದು. ಓಕೆ, ಸೊ ಏನಪ್ಪ ಇಲ್ಲಿ ಅಂತಂದ್ರೆ, ಕಂಪ್ಲೀಟ್ ಕಲ್ಚರ್ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು ಇಂಟಿಗ್ರೇಟ್ ಆಗುತ್ತೆ. ಒಂದು ದೇಶದೊಂದಿಗೆ ಇನ್ನೊಂದು ದೇಶದ ಒಂದು ಕಲ್ಚರ್, ಸೊಸೈಟಿ, ಎಕಾನಮಿ, ಎವ್ರಿಥಿಂಗ್ ವಿಲ್ ಗೆಟ್ ಇಂಟಿಗ್ರೇಟೆಡ್. ದಟ್ ಈಸ್ ಕಾಲ್ಡ್ ಗ್ಲೋಬಲೈಸೇಷನ್. ಓಕೆ, ಸೊ ಅದರ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಕೂಡ ನೋಡ್ತೀವಿ. ಸೊ ದೆನ್ ದ ಲಾಸ್ಟ್ ಯೂನಿಟ್ ನೋಡಿ, 6th ಮತ್ತೆ 7th ಯೂನಿಟ್ ಇದೆಯಲ್ಲ, ದಟ್ಸ್ ರಿಲೇಟೆಡ್ ವಿತ್ ರೂರಲ್ ಡೆವಲಪ್ಮೆಂಟ್. ಓಕೆ, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ್ದು. 7th ಯೂನಿಟ್ ಸೋಶಿಯೋ ಕಲ್ಚರಲ್ ಡೈಮೆನ್ಷನ್ಸ್ ಆಫ್ ವಿಲೇಜ್ ಕಮ್ಯುನಿಟಿ. ಒಂದು ಹಳ್ಳಿ ಸಮುದಾಯ ಅಂತಂದ್ರೆ ಸೊ ಅದರ ಒಂದು ಸೋಷಿಯಲ್ ಡೈಮೆನ್ಷನ್ಸ್, ಕಲ್ಚರಲ್ ಡೈಮೆನ್ಷನ್ಸ್, ಎಷ್ಟು ಕಲ್ಚರಲ್ ಹೋಮೋಜೆನಿಟಿ ಅಂತ ಇರುತ್ತೆ. ಓಕೆ, ಸೊ ಅಂದ್ರೆ ಅಲ್ಲಿ ಒಂಥರ ಏಕಸಾಮ್ಯತೆ. ಓಕೆ, ಸೊ ಒಂದೇ ರೀತಿ ನೋಡಿ, ಹಳ್ಳಿಗಳಲ್ಲಿ ವೇಷಭೂಷಣ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಊಟೋಪಚಾರ ಆಗಿರ್ಬೋದು, ಬೆಳಗ್ಗೆ ಯಾರು ಡಿಫ್ರೆಂಟ್ ಟೈಪ್ ವೆರೈಟಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರೋದಿಲ್ಲ. ಓಕೆ, ಎಲ್ಲರೂ ಕೂಡ ಇದನ್ನು ರೊಟ್ಟಿ ತಟ್ತಾರೆ, ಇಲ್ಲ ಮುದ್ದೆ ಕಟ್ತಾರೆ. ಓಕೆ, ಸೊ ಅದು ಏಕರೂಪತೆ. ಓಕೆ, ಸೊ ಅದನ್ನ ಸಾಮಾಜಿಕ ಸಾಮೈಕ್ಯತೆ ಅಂತ ಕರಿತೀವಿ. ಸೊ ಅಷ್ಟೇ ಅಲ್ಲ, ಅನ್ಯೋನ್ಯತೆ. ಓಕೆ, ಸೊ ಅಲ್ಲಿ ಹಳ್ಳಿಗಳಲ್ಲಿರುವಂತಹ ಅನ್ಯೋನ್ಯ ಸಂಬಂಧಗಳಿರ್ತವೆ, ಭಾವನಾತ್ಮಕತೆ ಇರುತ್ತೆ. ಸೊ ಹೆಣ್ಣು ಯಾವಾಗಲೂ ಅಧೀನಳಾಗಿರ್ತಾಳೆ, ಅದು ಕೂಡ ಅದು ಪಾಸಿಟಿವ್ ನೆಗೆಟಿವ್ ಎಲ್ಲ ಕೂಡ ಹೇಳಬೇಕು. ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಪುರುಷನಿಗೆ ಯಾವಾಗಲೂ ಅಧೀನಳಾಗಿರ್ತಾಳೆ. ಓಕೆ, ಆದ್ರೆ ಇಲ್ಲಿ ಸ್ವಾತಂತ್ರ್ಯವನ್ನ ಬಯಸ್ತಾಳೆ. ಓಕೆ, ಇಂಡಿಪೆಂಡೆಂಟ್ ಆಗಿರ್ತಾಳೆ. ಓಕೆ, ನೆಕ್ಸ್ಟ್ ಬಂದು ಟ್ರೆಡಿಷನಲ್ ಪವರ್ ಸ್ಟ್ರಕ್ಚರ್
ಲೀಡರ್ಶಿಪ್, ಡೆಮೋಕ್ರಟೈಸೇಷನ್, ಓಕೆ, ನಾಯಕತ್ವ ಗುಣ ಹೇಗಿರಬೇಕು, ಓಕೆ, ಈ ಒಂದು ಡೆಮೋಕ್ರಸಿಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕ ಎಲ್ಲ ಒಂದು ಅಧಿಕಾರವನ್ನ ಕೇಂದ್ರೀಕರಿಸಿ ಇಟ್ಕೊಬಾರ್ದು. ಓಕೆ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದು ಅಧಿಕಾರ ಹಂಚಿಕೆ ಆಗ್ಬೇಕು. ಓಕೆ, ಅಥವಾ ನಾಯಕನು ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಸುಚುನಾಯಿತನಾಗಬೇಕು. ಈಗ ಪ್ರಜಾಪ್ರತಿನಿಧಿ ಸಭೆ ಅಂತ ತಂದು ಚಾಮರಾಜೇಂದ್ರ ಒಡೆಯರು ಅವ್ರು ತಂದಂತಹ ಒಂದು ಪ್ರಜಾಪ್ರತಿನಿಧಿ ಸಭೆ, ಓಕೆ, ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಏನ್ ಹೇಳ್ತೀವಿ, ಈ ಹ್ಯಾಸ್ ಸೋನ್ ದ ಸೀಡ್ಸ್ ಆಫ್ ಡೆಮೋಕ್ರಸಿ ಇನ್ ಕರ್ನಾಟಕ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವಕ್ಕೆ ಮೊದಲು ಈ ಒಂದು ಭದ್ರ ಬುನಾದಿ ಆಗ್ತವ್ರು ಇವರು ಅಂತ. ಅದಕ್ಕೂ ಮುಂಚೆ ಹೇಳೋದಾದ್ರೆ ನಮ್ಮ ಅನುಭವ ಮಂಟಪ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನೆನ್ಸ್ ನಾವು ನೋಡೋದಾದ್ರೆ ಇಡೀ ವರ್ಲ್ಡ್ಗೆನೆ, ಇಡೀ ವಿಶ್ವಕ್ಕೇನೆ ಮಾದರಿಯಾಗಿ ಉಳಿಯೋದು ಅನುಭವ ಮಂಟಪ. ಓಕೆ, ಈ ತರ ನಾವು ವಿ ಹ್ಯಾವ್ ಟು ಟ್ರೇಸ್ ದ ಡೆಮೋಕ್ರೆಟಿಕ್ ಸೆಟಪ್ ಇನ್ ಇಂಡಿಯಾ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ವೇದಗಳ ಕಾಲದಲ್ಲಿ ಹೇಗಿತ್ತು ಇದನ್ನೆಲ್ಲ ಕೂಡ ನೋಡ್ತೀವಿ. ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಅದರಲ್ಲಿ ಸುಮಾರು ಮಾರ್ತಾಂಡಂ ಪ್ರಾಜೆಕ್ಟ್ ಅಂತ ಬರುತ್ತೆ. ಓಕೆ, ಸೊ ಫಿರ್ಕಾ ಪ್ರಾಜೆಕ್ಟ್ ಅಂತ ಬರುತ್ತೆ. ಸುಮಾರು ಪ್ರಾಜೆಕ್ಟ್ಸ್ ಇದೆ, ಆ ಪ್ರಾಜೆಕ್ಟ್ಸ್ ಅನ್ನ ಹೇಳ್ತೀನಿ. ಓಕೆ, ಗ್ರೀನ್ ರೆವಲ್ಯೂಷನ್ ಸೋಷಿಯಾಲಜಿಲೂ ಇದೆ, ಸೈನ್ಸಲ್ಲೂ ಇದೆ. ಓಕೆ, ಎಕಾನಮಿಲಿ ಇದೆ, 3 ಕಡೆ ಇದೆ. ಬಟ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಅದನ್ನ ಯಾವ ಟಾಪಿಕ್ ಅಲ್ಲಿ ಗ್ರೀನ್ ರೆವಲ್ಯೂಷನ್ ಕೇಳಿದರೆ ಅದರ ಒಂದು ಅನುಸಾರನೇ ಬರೀಬೇಕಾಗತ್ತೆ. ನೀವು ಅಲ್ಲಿ ಎಕಾನಮಿಲಿ ಓದಿರೋ ಗ್ರೀನ್ ರೆವಲ್ಯೂಷನ್ ಸೋಷಿಯಾಲಜಿಲಿ ಬರೀಕಾಗಲ್ಲ, ಸೋಷಿಯಾಲಜಿಲಿ ಓದಿರೋದನ್ನ ಸೈನ್ಸಲ್ಲಿ ಬರೀಕಾಗಲ್ಲ, ಎಲ್ಲದಕ್ಕೂ ಕೂಡ. ಸೊ ದ ಕಂಟೆಂಟ್ ಡಿಫರ್ಸ್. ಓಕೆ, ನ್ಯೂ ಸ್ಟ್ರಾಟಜೀಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನ್ ದ ಚೇಂಜಿಂಗ್ ರೂರಲ್ ಸೀನ್. ಅಂದ್ರೆ ಈಗ ನೋಡಿ, ಈಗ ಬದಲಾಗ್ತಿರುವಂತಹ ಗ್ರಾಮೀಣ ಚಿತ್ರಣ, ಹಳ್ಳಿಗಳು ಕೂಡ, ಸೊ ಹಳ್ಳಿ ಯಾವುದಕ್ಕೂ ಇವಾಗ ಕಮ್ಮಿ ಇಲ್ಲ. ಎಲ್ಲ ಒಂದು ತಂತ್ರಜ್ಞಾನದ ಸ್ಪರ್ಶದಿಂದ, ವಿಜ್ಞಾನದ ಒಂದು ಒಂದು ಒಡನಾಟದಿಂದ ಅಲ್ಲಿ ಕೂಡ ಗ್ರಾಮೀಣ ಚಿತ್ರಣ ಕೂಡ ಬದಲಾಗ್ತಾ ಇದೆ. ಓಕೆ, ಸೊ ಎಲ್ಲ ವಿಧದಲ್ಲೂ ಸಮಗ್ರವಾದಂತಹ ಒಂದು ಬದಲಾವಣೆಯನ್ನ ಹಳ್ಳಿ ಜೀವನದಲ್ಲೂ ಕೂಡ, ಹಳ್ಳಿ ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆಯಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ. ಓಕೆ, ಸ್ಥಾನಮಾನಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಓಕೆ, ಆರ್ಥಿಕ ಪ್ರಗತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರಗಳು ಕಾರಣ, ಸೊ ಪ್ರಜೆಗಳು ಕಾರಣ ಅಷ್ಟೇ ಅಲ್ಲ, ಈ ಒಂದು ಮುನ್ನುಗ್ಗುತ್ತಿರುವಂತಹ ಒಂದು ತಂತ್ರಜ್ಞಾನ ನಾವೀನ್ಯತೆ ಕೂಡ ಕಾರಣ ಆಗಿದೆ. ಸೊ ಇದೆಲ್ಲದನ್ನು ಕೂಡ, ಸೊ ಬಿಟ್ ಬೈ ಬಿಟ್ ಐ ವಿಲ್ ಡಿಸ್ಕಸ್ ಇನ್ ದ ಕ್ಲಾಸ್. ಓಕೆ, ಸೊ ಇಷ್ಟನ್ನ ಆಲ್ಮೋಸ್ಟ್ ಮೇನ್ಸ್ ಓರಿಯೆಂಟೆಡ್ ಕ್ಲಾಸ್ ಅಂದರೆ ಸೋಷಿಯಾಲಜಿ ಇರುತ್ತೆ. ದಟ್ ವಿಲ್ ಬಿ ಎವ್ರಿ ಸಂಡೇ ಇರುತ್ತೆ ಕ್ಲಾಸಸ್ ಇದು. ಯಾಕಂದರೆ ಸೊ ಉಳಿದಿದ್ದ ದಿವಸ ನೀವು ಬೇರೆ ಸಬ್ಜೆಕ್ಟ್ಸ್ ಓದ್ಕೋಬೋದು. ಸಂಡೇ ನಿಮಗೆ ಒಂದು 5 hours ಕ್ಲಾಸ್ ಇರುತ್ತೆ. ಸೊ ಎವ್ರಿ ಸಂಡೇ 5 hours ಕ್ಲಾಸ್ ಅಂತ ಸೊ ಮುಗಿಸ್ಕೊಡ್ತೀವಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್, ಕಾಂಟ್ಯಾಕ್ಟ್ ಇನ್ಸ್ಟಿಟ್ಯೂಟ್ ನಂಬರ್. ಥ್ಯಾಂಕ್ ಯು.